ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಹಸಿ ಉದಕ ಮಾಡೋಣಂತ. ಇದರೊಟ್ಟಿಗೆ ಮುದ್ದೆ, ರಾಗಿ ಮುದ್ದಿಗೆ ಮತ್ತು ಜೋಳದ ಮುದ್ದಿಗೆ ಭಾರಿ ಮಸ್ತ್ ಕಾಂಬಿನೇಷನ್ ರೀ. ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಅಂತ. ನಾನಿಲ್ಲಿ ಬದ್ನಿಕಾಯಿ 2 ತೊಗೊಂಡಿನಿ. ನೋಡ್ಬೋದು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೆಂಡೆಕಾಯಿ ಮೇನ್ ರೀ. ಬೆಂಡೆಕಾಯಿ ಬೇಕು, ಒಂದು 2 ರಿಂದ 3 ಬೆಂಡೆಕಾಯಿ ಬೇಕು. ಕರಿಬೇವಿನ ಸೊಪ್ಪ, ಕೊತ್ತಂಬರಿ ಸೊಪ್ಪ, ಬೆಳ್ಳುಳ್ಳಿ ತೊಗೊಂಡಿನಿ. ಮತ್ತಿಲ್ಲಿ ಜೀರಿಗೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಅರಿಶಿನ, ಖಾರ ಮತ್ತು ಬ್ಯಾಳಿ. ಇದು ಕಟ್ಟು ತೊಗೊಂಡಿನಿ ರೀ. ತೊಗರಿ ಬ್ಯಾಳಿ ಕಟ್ ಐತ್ರಿ. ಇದು ತೊಗರಿ ಬ್ಯಾಳಿ ಯೂಸ್ ಮಾಡಬಾರ್ದು. ತೊಗರಿ ಬ್ಯಾಳಿ ಕಟ್ಟನ್ನು ತೋರ್ಸಕತ್ತೀನಿ. ಮ್ಯಾಲಿಂದ ಏನು ಬ್ಯಾಳಿ ಕುದಿಸಿರ್ತೀರಲ್ರಿ, ಆ ಕುದಿಸಿದ ನೀರಷ್ಟೇ ತೊಗೋಬೇಕು, ಬ್ಯಾಳಿ ತೊಗೋಬಾರ್ದು, ಕಟ್ಟಷ್ಟೇ. ಆಮೇಲೆ ನೀವು ಬ್ಯಾಳಿ ಅದನ್ನು ಉದ್ರ ಬೇಳೆಯಾರ ಮಾಡ್ಕೊರಿ, ಸಾಂಬಾರು ಏನಾರ ಸಪ್ಪನ ಬ್ಯಾಳಿ ಹಂಗಾರ ತಿನ್ನಿರಿ, ಹೆಂಗಾರ ತಿನ್ನಿರಿ, ಒಟ್ಟು ಬ್ಯಾಳಿ ತೊಗೋಬೇಡ್ರಿ. ಬ್ಯಾಳೆ ಅಂತ ಕಟ್ ತೊಗೋರಿ. ಇದು ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬದ್ನಿಕಾಯಿ ಸ್ವಚ್ಛಂಗೆ ತೊಳ್ಕೊಂಬಂದಿನಿ. ಈಗ ಇದನ್ನು ಫುಲ್ ಕಟ್ ಮಾಡಬೇಡ್ರಿ. 2 ಸೈಡ್ ಹಿಂಗೆ ಕಟ್ ಮಾಡಿ ಒಳಗೆ ಏನಾರು ಹುಳುಕದವನ ಅಂತೇಳಿ ಚೆಕ್ ಮಾಡ್ಬೇಕಾಗ್ತೈತೆ ಅಷ್ಟೇ. ಪೂರ್ತಿ ಕಟ್ ಮಾಡಬೇಡ್ರಿ ಬದ್ನಿಕಾಯಿ. ಎಣ್ಗಾಯಿ ಮಾಡಕ್ಕೆ ಹೋಳ್ತಿರಲ್ರಿ, ಹಂಗೆ ಹೋಳ್ಬೇಕಾಗ್ತೈತಿ. ಇದನ್ನು ಈಗ ಹೋಳಿ ಒಳಗೆಲ್ಲ ನೋಡೋಣಂತ, ಏನಾರು ಹುಳುಕಿಳಿಕೈತೇನಂತ ಚೆಕ್ ಮಾಡಿ ಇದನ್ನು ತೆಗೆದಿಟ್ಕೊಳ್ಳೋಂತ. ನಾನು 2 ಬದ್ನಿಕಾಯಿ ಏನೈತಲ್ಲ ಚೆಂದಂಗೆ ಕಟ್ ಮಾಡಿಕೊಂಡು ಹುಳುಕೈತಲ್ಲ ಅಂತ ಚೆಕ್ ಮಾಡ್ಕೊಳಕತ್ತೀನಿ. ಇದನ್ನು ಚೆಕ್ ಮಾಡಿಕೊಂಡು ನೀವು ಇದು ಬರ್ತಾ ಅಲ್ರಿ, ಬರ್ತಕ್ಕೆ ಹೆಂಗೆ ಸುಟ್ಕೋತಿರಲ್ಲ ಹಂಗೆ ಸುಟ್ಕೋಬೇಕು. ಇದು ಉದಕ ಅಂತಾರದಕ್ಕೆ. ಭಾಳ ಅಂದ್ರೆ ಭಾಳ ಚಂದ. ಹಳೆ ಕಾಲದಾಗ ಮೊದಲು ಮಾಡ್ತಿದ್ರು ಇದು ರೆಸಿಪಿ. ಈಗಂತೂ ಎಲ್ಲೂ ಇಲ್ಲೇ ಇಲ್ಲಿದು. ಈಗ ಮಾಡೋಣ ಅಂತೇಳಿ ಮಾಡಕತ್ತೀನಿ, ನಾ ತೋರಿಸೋಣಂತ ಅನಿಸ್ತು, ಅದಕ್ಕೆ ಮಾಡಿ ತೋರ್ಸಕತ್ತೀನಿ ನಿಮ್ಗೆ. ಭಾಳ ಚಂದ ಆಗ್ತೈತಿ. ಈಗ ನೋಡಿರಿ, ಈಗ ಎಷ್ಟು ಚಂದ ಐತಿ ಇದು ಬದ್ನಿಕಾಯಿ. ಇದು ಇನ್ನೊಂದು ದೊಡ್ಡ ಬದ್ನಿಕಾಯಿ ಬರ್ತಾವಲ್ಲ, ನೀವು ಅದ್ರಾಗೂ ಮಾಡ್ಬೋದು ರೀ. ಮತ್ತು ಹಸಿರು ಬದ್ನಿಕಾಯಿ ಬರ್ತಾವಲ್ಲ ಅದ್ರಾಗೂ ಮಾಡ್ಬೋದು. ಇದು ಮುಳ್ಳು ಬದ್ನಿಕಾಯಿ ಐತಿ. ಇದಕ್ಕೇನೈತಿ, ಎಣ್ಣೆ ಹಚ್ಬೇಕು. ಹಿಂಗೆ ಸುತ್ತ ಎಣ್ಣೆ ಹಚ್ಚಿ ಏನೈತಿ ಇದನ್ನು ಸುಡ್ಬೇಕು ರೀ ಗ್ಯಾಸ್ ಮೇಲೆ. ಮೊದಲಾದ್ರೆ ಒಲಿಯಾಗಿ ಸುಡ್ತಿದ್ರು, ಕೆಂಡದ ಮ್ಯಾಗಿಟ್ಟು ಸುಡ್ತಿದ್ರು. ಈಗ ಒಲಿ ಕೆಂಡಲ್ಲಿ ತರೋದ್ರಿ. ಸೊ ಹಾಗಾಗಿ ಗ್ಯಾಸ್ ಮೇಲೆ ಇಟ್ಟು ತೋರ್ಸಾಕತ್ತೀನಿ ನಿಮ್ಗೆ. ಈಗ ಏನೈತಲ್ಲ ಗ್ಯಾಸ್ ಆನ್ ಮಾಡ್ಕೊಂಡು ಇಲ್ಲಿ ಏನೈತಿ ಇದನ್ನು ಚೆಂದಂಗೆ ಸುಟ್ಕೊಂಬರೋಣಂತ. ಹಿಂಗೆ ಎಣ್ಣೆ ಹಚ್ಚಿ ಮೇಲೆ ಏನು ಮಾಡಬೇಕು, ನೀವು ತಿರುಗಿಸ್ಕೋತಾ ಇರ್ಬೇಕು ರೀ. ಹಚ್ಚಿ ಬಿಟ್ಬಿಡ್ಬೇಡ್ರಿ, ಒಂದೇ ಕಡೆ ಸುಡ್ತೈತಿ ಬದ್ನಿಕಾಯಿ. ಸೊ ಹಾಗಾಗಿ ನೀವು ಸುತ್ತ ನೋಡ್ಕೋತಾ ಇರಬೇಕು. ಸುತ್ತ ಕಪ್ಪಾಗಬೇಕು, ಮ್ಯಾಲಿಂದೆಲ್ಲ ಸುಡ್ಬೇಕು ರೀ. ಇದು ಅಲ್ಲಿ ತನಕ ಏನು ಮಾಡಬೇಕು, ನೀವು ಇದಕ್ಕೆ ಬರ್ತಕ್ಕೆ ಹೆಂಗೆ ಸುಟ್ಕೋತಿರಲ್ಲ ಸೇಮ್ ಅದೇ ಥರ ನೀವೇನು ಮಾಡಬೇಕು, ಇದನ್ನು 2 ಬದ್ನಿಕಾಯಿನಲ್ಲಿ ಸುಡಾಕಿಡಾಕತ್ತೀನಿ. ನೋಡ್ಕೊಂಡು ಇಡ್ರಿ. ಹಿಂಗೆ ಗ್ಯಾಸ್ ಮೇಲೆ ಏನು ಕಾಣಕತ್ತೈತಲ್ಲ, ಈಗ ನೋಡಿರಿ ಎಷ್ಟು ಚಂದ ಸುಟ್ಟಾವ ನೋಡ್ರಿ. ಇವು ಫುಲ್ ಕರ್ರಗಾಗಬೇಕಿದು. ಮ್ಯಾಲಿನ ಸೊಟ್ಟಿ ಆರಾಮ್ಸೆ ಸುಲಿಯಾಕೆ ಬರಬೇಕು. ಅಲ್ಲಿ ತನಕ ಏನು ಮಾಡ್ಬೇಕು, ನೀವು ಚಂದಾಗ ಇದನ್ನು ಏನು ಮಾಡಬೇಕು, ಸುಟ್ಕೊಂಡು ತರ್ಬೇಕು ರೀ. ನೀವು ನೋಡ್ಬೋದು ಎಷ್ಟು ಕಪ್ಪಾಗೈತಿ. ಒಳಗಿನ ನೋಡೋಕೆ ಕಾಣಕತ್ತೈತಿ ನಿಮ್ಗೆ. ಒಳಗೂ ಎಲ್ಲ ನೀಟಾಗಿ ಬೆಂದೈತಿ. ನಾವೇನು ಕಟ್ ಮಾಡಿದ್ವಲ್ಲ ಅಲ್ಲಿ ಗೊತ್ತಾಗೈತಿ. ಈಗ ಆಗೈತ್ರಿ. ತೆಗೆದು ಸೈಡಿಗೆ ಒಂದು ಪ್ಲೇಟ್ನಾಗ ತೆಗೆದು ಇಟ್ಕೊಂಡ್ಬಿಡೋಣಂತ. ನೆಕ್ಸ್ಟು ಇಲ್ಲಿ ಅರ್ಕೊಳಕ್ಕೆ ಏನೇನು ಬೇಕಂತ ಹೇಳಿ ನಾವು ಇಲ್ಲಿ ರೆಡಿ ಮಾಡ್ಕೊಳ್ಳೋಣಂತ. ಮೊದಲಿಗೆ ನಾನು ಇಲ್ಲಿ ಪ್ಯಾನ್ ಇಟ್ಕೊಂಡಿನಿ. ಪ್ಯಾನ್ ಒಳಗಡೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ ರೀ. ಜೀರಿಗೆ ಹಾಕ್ಕೊಂಡು ನಾನು ಇಲ್ಲಿ ಕರ್ಬೇವು ಸೊಪ್ಪು ಹಾಕೊಳಕತ್ತೀನಿ. ಕರ್ಬೇವು ಕಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡ್ರೆ ನಡಿತೈತಿ. ಹಂಗೆ ಒಟ್ಟು ಅರಿಯಾಕೆ ಬರೋಂಗೆ ಮಾಡ್ಕೋಬೇಕ್ರಿ. ಈಗೇನೈತಿ, ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸಳು ಹಾಕೊಂಡಿರಿ. ಅದನ್ನು ಜಜ್ಜುದೇನು ಬೇಡ, ನಾವು ಕಲ್ಲಾಗ ಹೆಂಗಿದ್ರು ಜಜ್ಕೋತೀವಿ. ಸೊ ಹಂಗಾಗಿ ಹೆಸಳು ಹಂಗೆ ಹಾಕೊಳಕತ್ತೀನಿ. ಇಲ್ಲಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಾಕತ್ತೀನಿ, ಯಾಕಂದರೆ ಚಟಪಟ ಸಿಡಿತಾವು ಮರಿಗೆ. ಸೊ ಹಾಗಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತಿಲ್ಲಿ 3 ಬೆಂಡೆಕಾಯಿ ತೊಗೊಂಡಿನಿ ನಾನು, ಸಣ್ಣ ಬೆಂಡೆಕಾಯಿ. ನಮ್ಮ ಕಡೆ ಎಲ್ಲ ಜವಾರಿ ಬೆಂಡೆಕಾಯಿ ಸಣ್ಣ ಈಟೀಟ ಬರ್ತಾವೆ. ನೀವು ದೊಡ್ಡ ಇದು ಅಂದರೆ ಒಂದು 2 ಬೆಂಡೆಕಾಯಿ ಹಾಕೋರಿ. ನಾನು ಇಲ್ಲಿ ಬೆಂಡೆಕಾಯಿ ಹಾಕೊಳಕತ್ತೀನಿ. ಹಿಂಗೆ ಏನು ಕಾಣಕತ್ತಿತ್ತಲ್ಲ, ಹಿಂಗೆ ನೀಟಾಗಿ ಚೆಂದಾಗೆ ಇವು ಕೆಂಪಾಗಬೇಕು ರೀ. ಬೆಂಡೆಕಾಯಿ ಕೆಂಪಾಗಬೇಕು, ಬೆಳ್ಳುಳ್ಳಿನೂ ಕೆಂಪಾಗಬೇಕು, ಎಲ್ಲ ಕೆಂಪಾಗುತ್ತಾನೆ ಏನು ಮಾಡಬೇಕು, ಹಿಂಗೆ ಹುರ್ಕೊಂಡು ನಾನು ಸೈಡಿಗೆ ತೆಗೆದು ಅದನ್ನು ತೆಗೆದಿಟ್ಕೊಳಕತ್ತೀನಿ. ನೆಕ್ಸ್ಟ್ ಅದೇ ಸೇಮ್ ಪ್ಯಾನಿಗೆ ಏನು ಮಾಡೋಣಪ್ಪ ಅಂತಂದ್ರೆ, ನಾನು ಟೊಮ್ಯಾಟೊ ತೋರಿಸಿದ್ದೆ ಆಗಲಿ. ಆ ಟೊಮ್ಯಾಟೊನ ನಾನು ದೊಡ್ಡ ಸೈಜ್ದು 1 ಟೊಮ್ಯಾಟೊ ತೊಗೊಂಡಿನಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಹಾಕೊಳ್ಳೋಣ್ರಿ. ಈಗ ಹಿಂಗೆ ಹಾಕ್ಕೊಂಡು ಏನೈತಲ್ಲ, ಇದು ನೀಟಾಗಿ ಚೆಂದಂಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣಂತ್ರಿ. ಅಂದರೆ ಸಾಫ್ಟ್ ಆಗಬೇಕು ರೀ. ಟೊಮ್ಯಾಟೊ ಏನೈತಲ್ಲ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಇದು ಫ್ರೈ ಮಾಡೋಕೆ ಇಡೋಣಂತ. ಅಷ್ಟರಲ್ಲಿ ಬದ್ನಿಕಾಯಿ ಏನು ಸುಟ್ಟಿದ್ವಲ್ಲ ಅದು ಮ್ಯಾಲಿಂದಲ್ಲಿ ಸೊಟ್ಟಿ ತೆಗೆದು ಬರೋಣಂತ. ಕರ್ರಂದು ಏನೈತಲ್ಲ ಎಲ್ಲ ತೆಗಿಬೇಕು ರೀ ಸ್ವಚ್ಛಗೆ ನೀಟಾಗಿ. ಏನೂ ಉಳಿಸ್ಬೇಡ್ರಿ ಕರ್ಕರಂದ. ಹಿಂದಿನ ತುಂಬಾ ತೆಗಿಬೇಕಾಗ್ತೈತಿ. ಹಿಂಗೆ ನೋಡಿ, ಹಿಂಗೆ ಕಟ್ ಮಾಡಿ ಕೈಲಿ ಎಷ್ಟು ಬಿಸಿ ಆಯಿತು, ಸುಡಾಕತ್ತೈತೆ ಕೈ. ಹಿಂಗೆ ಕಟ್ ಮಾಡಿ ಏನೈತಲ್ಲ ಹಿಂಗೆ ತೆಗೆದು ಒಗೆದು ಬಿಡ್ರಿ ಅದನ್ನು. ಮತ್ತು ಒಳಗಿಂದ ಏನೈತಲ್ಲ ಅದಷ್ಟು ನೀವು ಇಟ್ಕೋಬೇಕಾಗ್ತೈತಿ. 2ಕ್ಕೂ ಸೊಟ್ಟಿ ಹಿಂಗೆ ನೀಟಾಗಿ ಅದು ತಾನೇ ಸುಲಿದು ಬರ್ತಾವ್ರಿ ಬರಾಬರ. ಅದೇನು ಕಷ್ಟ ಇಲ್ಲ, ಏನಿಲ್ಲ. ಈಗೇನು ಮಾಡಬೇಕು, ನಾವು ಬೆಂಡೆಕಾಯಿ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆ ಹುರ್ಕೊಂಡಿದ್ವಲ್ಲ ರೀ, ಅದನ್ನೇನು ಮಾಡಬೇಕು, ಈಗ ನುಣ್ಣಗೆ ಎಲ್ಲಿ ಏನು ಮಾಡಬೇಕು, ಜಜ್ಕೊಂಬರ್ಬೇಕು ರೀ. ಅಂದ್ರೆ ಭಾಳ ಸಣ್ಣ ಮಾಡಬೇಡ್ರಿ. ಅವಳ್ಚೋಳ ಆದ್ರೆ ನಡಿತೈತಿ. ತೀರಾ ದಪ್ಪನೂ ಉಳಿಸಕ್ಕೆ ಹೋಗ್ಬೇಡ್ರಿ. ನೋಡ್ಕೊಂಡು ಸಾವಕಾಶ ಒಂದು ಸ್ವಲ್ಪ ಬಾಯಾಗಿ ಸಿಗ್ಬೇಕು ರೀ ಅದು ಬೆಂಡೆಕಾಯಿ ಮತ್ತು ಇದು ಕರ್ಬೇವು ಸೊಪ್ಪು ಇದೆಲ್ಲ ಬೆಳ್ಳುಳ್ಳಿ ಅದು ಹಂಗೆ ಜಜ್ಕೊಂಬರ್ರಿ, ಅರ್ಕೊಂಬರ್ರಿ. ಚೆಂದಂಗೆ ಜಜ್ಜೋದಂತ ಅರ್ಕೊಂಬರ್ರಿ.
ಹರ್ಕೊಂಡು ನೋಡ್ರಿ ಏನು ಟೊಮ್ಯಾಟೊ ಮಾಡ್ಕೊಂಡಿದ್ವಲ್ಲ ನಾವು ಟೊಮ್ಯಾಟೊ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಟೊಮ್ಯಾಟೊ ಹಾಕೊಳ್ಳೋಣಂತ. ಟೊಮ್ಯಾಟೊನು ಚೆಂದಾಗಿ ಮೆತ್ತಗೆ ಸಾಫ್ಟ್ ಆಗಿತ್ತು ಫುಲ್ಲು. ನೋಡ್ಬೋದು ಬಿಸಿ ಬಿಸಿ ಕಾಣಕತ್ತೈತಿ ನಿಮ್ಗೆ. ಹಂಗೆ ಪ್ಯಾನಿಂದ ಹಂಗೆ ಖಾರ ಕಲ್ಲಿಗೆ ಹಾಕೊಳಕತ್ತೀನಿ. ಹಾಕೊಂಡು ಏನೈತಿ ಇದೆಲ್ಲ ಕೂಡಿ ನೀಟಾಗಿ ಚೆಂದಂಗೆ ಹರ್ಕೊಳ್ಳೋಣಂದ್ರಿ. ಬಿಸಿ ಐತಿ, ಸ್ವಲ್ಪ ಸ್ಪೂನಿಲ್ಲ ಅದು ಮಾಡ್ಕೋರಿ, ಚಮಚಲ್ಲೇ ಮಾಡ್ಕೋರಿ, ಇಲ್ಲ ಕೈಲೇ ನೋಡಿಕೊಂಡು ಹರ್ಕೋರಿ, ಚೆಂದಂಗೆ ಹರ್ಕೋರಿ. ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಹರ್ಕೋಬೇಕು. ಈಗ ಉಪ್ಪು ಒಂದು ಸ್ವಲ್ಪ ಹಾಕೋತೀನಿ ನಾನು ರುಚಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟು ಬೇಕಾಗ್ತೈತೆ ನೋಡಿರಿ. ಉಪ್ಪು ನೋಡ್ಕೊಂಡು ಉಪ್ಪು ಸೇರಿಸ್ಕೊಡ್ರಿ. ಯಾಕಂದರೆ ಇದು ಅರಿವಿಂದಾಗ ಇದು ಪೇಸ್ಟ್ ಗೊತ್ತಾಗಂಗಿಲ್ಲ ನಿಮ್ಗೆ. ಉಪ್ಪು ಒಮ್ಮೆ ಭಾಳ ಬಿಡ್ತೈತಿ, ನೋಡ್ಕೊಂಡು ಉಪ್ಪು ಸೇರಿಸ್ಕೊರಿ ಅಷ್ಟೇ. ನಿಮ್ಗೆ ಎಷ್ಟು ರುಚಿಗೆ ಬೇಕು ನೋಡ್ಕೊಂಡು ನೀವು ಸೇರಿಸ್ಕೊರಿ. ಈಗ ಇದನ್ನು ಚೆಂದಂಗೆ ಹರ್ಕೋಬೇಕು. ಭಾಳ ತೀರ ಸಣ್ಣನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ಹರ್ಕೊಂಡು ಏನು ಬದ್ನಿಕಾಯಿ ನಾವೇನು ಸುಟ್ಟಿ ತೆಗೆದು ಇಟ್ಕೊಂಡಿದ್ವಲ್ಲ ರೀ, ಸುಟ್ಟು ಬದ್ನಿಕಾಯಿ ಅದೇನೈತಿ ಈಗ ಇದನ್ನು ಹಾಕೊಳಕತ್ತೀನಿ. 2 ಬದ್ನಿಕಾಯಿ ಹಾಕ್ಕೊಂಡಿನಿ, ನೋಡ್ಬೋದು. ಲಾಸ್ಟಿಗೆ ಹಾಕೋರಿ ಅದು ಬದ್ನಿಕಾಯಿ. ಹಾಕ್ಕೊಂಡು ಇದೇನೈತಿ ಇದನ್ನ ನೀಟಾಗಿ ಮತ್ತೆ ಈಗ ಎಲ್ಲ ಮಿಕ್ಸ್ ಆಗ್ಬೇಕು ನೋಡ್ರಿ. ಎಲ್ಲನೂ ಚೆಂದಂಗೆ ಹೊಂದಬೇಕು. ಅಲ್ಲಿ ತನಕ ಏನು ಮಾಡಬೇಕು, ನೀವು ಚೆಂದಂಗೆ ಹಿಂಗೆ ಅರಿಬೇಕ್ರಿ. ಈಗ ನೋಡಿರಿ ಇದು ತೋರಿಸ್ತೀನಂತ ನಾನು ನಿಮ್ಗೆ ಹೆಂಗೆ ಬರ್ತೈತೆ ಕೈಯಾಗ. ನೋಡಿರಿ ಈ ಪರಿ ಹಿಂಗೆ ಆಗೈತಿದು. ನೀವು ಬರ್ತಾ ಕಾಣ್ತೈತಲ್ಲ ಸೇಮ್ ಹಂಗೆ ಕಾಣ್ತೈತಿ ನಿಮ್ಗೆ ನೋಡೋಕೆ. ಬರ್ತಾ ಹೆಂಗೆ ಬಂದಿರ್ತೈತಿ ಇದಂದರೆ ಇದು ಬೆಂಡಿಕಾಯಿ ಅದು ಆ್ಯಡ್ ಮಾಡಿರ್ತೀವಿ ಮತ್ತು ಸುಟ್ಕೊಂಡಿರ್ತೀವಿ ಎಲ್ಲ ಟೊಮ್ಯಾಟೊ ಅದು ಎಲ್ಲ. ಬಟ್ ಭಾಳ ಚೆಂದ ಆಗ್ತೈತಿ ಇದು ಉದಕ್ಕೆ. ಈಗೇನು ಮಾಡಬೇಕು, ಇದೆಲ್ಲ ಆಗೈತಿ. ಈಗೇನು ಮಾಡೋದು, ನಾವು ಬ್ಯಾಳಿ ಕಟ್ಟೇನು ತೆಗೆದಿಟ್ಕೊಂಡಿದ್ನಲ್ಲ ನಾನು ನಿಮ್ಗೆ ತೋರಿಸಿದ ಆಗಲೇ. ತೊಗರಿ ಬ್ಯಾಳಿ ನಾನು ಕುಕ್ಕರ್ಗಿಟ್ಟು ಇಲ್ಲ ಹೊರಗೆ ಬೇಯಿಸ್ಕೊರಿ, ಬ್ಯಾಳಿ ನಡಿತೈತಿ. ಬಟ್ ಅದ್ರದ್ದು ಕಟ್ಟಬೇಕಷ್ಟೇ. ಬ್ಯಾಳಿ ನೀರು ಅಂತಾರಲ್ಲ ಅದು ಮೇಲೆ ಬಂದಿರ್ತೈತಲ್ಲ ರೀ ಕುದಿಸಿದ್ರೊಳಗೆ, ಆ ಬ್ಯಾಳಿ ಕಟ್ಟು ಹಾಕ್ಕೋಬೇಕು. ಬ್ಯಾಳಿ ಕಟ್ಟು ಹಾಕ್ಕೊಂಡು ಏನು ಕಲ್ಲಾಗ ನಾವು ಹರ್ಕೊಂಡಿದ್ವಲ್ಲ ಎಲ್ಲ ಇದು ಬೆಂಡೆಕಾಯಿ, ಬದ್ನಿಕಾಯಿ, ಟೊಮ್ಯಾಟೊ ಎಲ್ಲ ಅದೇನೈತಲ್ಲ ನಾವು ಇದಕ್ಕೆ ಸುರ್ಕೊಳ್ಳೋಣಂತ. ಹಾಕ್ಕೊಂಡು ಮ್ಯಾಲೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕೋರಿ. ಭಾಳ ಚೆಂದ ಆಗ್ತೈತಿ. ಅಂದ್ರೆ ಈಗೇನೈತಿ ಇದನ್ನೆಲ್ಲ ನೀಟಾಗಿ ಹಿಂಗೆ ಕೈಲೇ ಮಿಕ್ಸ್ ಮಾಡಿ ಚಮಚಲ್ಲೇ ಆಗೋದಿಲ್ಲ. ಮ್ಯಾಲೆ ಇನ್ನೊಂದು ಸ್ವಲ್ಪ ರುಚಿಗೆ ನಾನು ಅದೇನು ಕಟ್ಟದು ಹಾಕ್ಕೊಂಡ್ರಿ, ಕಟ್ಟು ಭಾಳ ಸಪ್ಪಿರ್ತೈತಿ. ಸೊ ಹಂಗಾಗಿ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡಿರಿ ಇದಾಗೈತಿ. ಹಿಂಗೆ ಇಷ್ಟು ತಿಕ್ನೆಸ್ ಬರಬೇಕು, ಹಿಂಗೆ ಬರಬೇಕು. ಇದು ರಾಗಿ ಮುದ್ದೆ ಜೋಳದ ಮುದ್ದಿಗಂತೂ ಭಾರಿ ಮಸ್ತ್ ಕಾಂಬಿನೇಷನು. ಜೋಳದ ರೊಟ್ಟಿ ಜೋಡಿನೂ ತಿನ್ಬೋದು, ಚಪಾತಿ ಜೋಡಿ ತಿನ್ಬೋದು, ಬಿಸಿ ಬಿಸಿ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು. ಭಾಳ ಅಂದ್ರೆ ಭಾಳ ಚೆಂದ ಆಗ್ತೈತಿ. ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಹಿಂಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಆಲ್ ಯು ಸಪೋರ್ಟ್.